ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಮತ್ತು ಚಂದ್ರರಿಗೆ ವಿಶೇಷ ಸ್ಥಾನವಿದೆ. ಒಂದು ನಿರ್ದಿಷ್ಟ ಅವಧಿಯ ನಂತರ ಈ ಎರಡೂ ಗ್ರಹಗಳು ತಮ್ಮ ರಾಶಿಗಳು ಮತ್ತು ನಕ್ಷತ್ರಗಳನ್ನು ಬದಲಾಯಿಸ್ತವೆ. ಎರಡೂ ಗ್ರಹಗಳು ಒಂದೇ ರಾಶಿಯಲ್ಲಿ ಒಂದೇ ಸಮಯದಲ್ಲಿ ಒಟ್ಟಿಗೆ ಸಂಚಾರ ಮಾಡಿದಾಗ ಶುಭಯೋಗ ಸೃಷ್ಟಿಯಾಗತ್ತೆ. ಹೀಗೆ ರೂಪುಗೊಂಡಂತಹ ಯೋಗ ಅನ್ನುವಂಥದ್ದು, ಸಂಯೋಗ ಅನ್ನುವಂಥದ್ದು 12 ರಾಶಿಗಳ ಜನರ ಜೀವನದ ಮೇಲೆ ಎರಡು ರೀತಿಯ, ಅಂದರೆ ಒಂದು ಶುಭ ಅಥವಾ ಅಶುಭ ಎರಡೂ ರೀತಿಯ ಪರಿಣಾಮವನ್ನು ಕೂಡ ಬೀರುತ್ತೆ. ಅಂದಹಾಗೆ ಸೂರ್ಯನು ಡಿಸೆಂಬರ್ 15ನೇ ತಾರೀಕು ಅಂತಂದರೆ ನಾಳೆ ತಡರಾತ್ರಿ ಧನು ರಾಶಿಗೆ ಸಂಕ್ರಮಣ ಮಾಡ್ತಾನೆ. ಮತ್ತು ಈ ರಾಶಿಯಲ್ಲಿ ಸೂರ್ಯ 30 ದಿನಗಳ ಕಾಲ ಇರ್ತಾನೆ. ಇದೇ ರಾಶಿಯಲ್ಲಿ ಧನು ರಾಶಿಯಲ್ಲಿ ಇರ್ತಾನೆ ನಾಳೆಯಿಂದ 30 ದಿನಗಳ ಕಾಲ. ಇನ್ನು ಭಾನುವಾರ ಡಿಸೆಂಬರ್ 29ನೇ ತಾರೀಕು ರಾತ್ರಿ 11 ಗಂಟೆ 21 ನಿಮಿಷಕ್ಕೆ ಚಂದ್ರನು ಕೂಡ ಧನು ರಾಶಿಯಲ್ಲಿ ಸಾಕ್ತಾನೆ. ಧನು ರಾಶಿಯಲ್ಲಿ ಚಂದ್ರಗ್ರಹ 2.5 ದಿನಗಳವರೆಗೆ ಸಾಕ್ತಾನೆ. ಡಿಸೆಂಬರ್ 28ರಂದು ಧನು ರಾಶಿಯಲ್ಲಿ ಚಂದ್ರ ಮತ್ತು ಸೂರ್ಯನ ಸಂಯೋಗವಾಗಲಿದೆ. ಇದು 12 ರಾಶಿಯವರ ಮೇಲೆ ಮಿಶ್ರ ಪರಿಣಾಮ ಬೀರುತ್ತೆ. ಈ ಸಂಯೋಜನೆಯಿಂದ 3 ರಾಶಿಯವರು ವಿಶೇಷ ಲಾಭವನ್ನು ಪಡೀತಾರೆ. ಹಾಗಾದರೆ ಅದೃಷ್ಟ ರಾಶಿಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ. ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ. ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೇಷರಾಶಿ ಜನರು ಸೂರ್ಯ ಮತ್ತು ಚಂದ್ರರ ಸಂಯೋಜನೆಯಿಂದ ಹೆಚ್ಚು ಪ್ರಯೋಜನ ಪಡೀತಾರೆ. ಉದ್ಯೋಗ ಮಾಡುವವರು ತಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದಾರೆ. ಹಾಗೆ ಮೇಷರಾಶಿಯ ಜನರು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಅಂದರೆ ಕೆಲಸ ಮಾಡುವಂತಹ ಜಾಗದಲ್ಲೂ ಕೂಡ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ. ವ್ಯಾಪಾರ ಮಾಡ್ತಾ ಇರುವಂತಹ ಮೇಷರಾಶಿಯವರಿಗೆ ಉತ್ತಮ ಲಾಭ, ಅಂದರೆ ಒಳ್ಳೆ ವ್ಯಾಪಾರ ಆಗುವಂಥದ್ದು, ಉತ್ತಮ ಧನಲಾಭ ಆಗುವಂಥದ್ದು ಕಾಣಬಹುದು. ಹಾಗೆ ಮೇಷರಾಶಿಯರು ಉದ್ಯಮಿಗಳಾಗಿದ್ದರೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸುಧಾರಣೆ ಕಾಣಲಿದೆ. ಒಟ್ಟಾರೆಯಾಗಿ ಮೇಷರಾಶಿಯ ಜನರಿಗೆ ಈ ಸೂರ್ಯ ಮತ್ತು ಚಂದ್ರರ ಸಂಯೋಗ ಅನ್ನುವಂಥದ್ದು ಬಹಳ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕೊಡುತ್ತೆ. ಇನ್ನು ಧನುರಾಶಿ, ಸೂರ್ಯ ಮತ್ತು ಚಂದ್ರರ ಸಂಯೋಗ ಅನ್ನುವಂಥದ್ದು ಧನುರಾಶಿಯಲ್ಲಿ ನಡೀತಾ ಇರೋದರಿಂದ ಧನುರಾಶಿಗೆ ಜನರಿಗೆ ಈ ಒಂದು ಸಂಯೋಗ ಅನ್ನುವಂಥದ್ದು ಬಹಳ ಮಂಗಳಕರವಾಗಿರುತ್ತೆ. ಹಾಗಾಗಿ ಈ ಸಂಯೋಜನೆ ಧನುರಾಶಿಯವರ ಮೇಲೆ ಶುಭ ಪರಿಣಾಮವನ್ನು ಬೀರುತ್ತೆ. ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ಯಾವುದೇ ಅಡೆತಡೆಗಳು ಇಲ್ಲಿಯವರೆಗೆ ಆಗ್ತಾಯಿದ್ರು ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತೆ. ಹಾಗೆ ಒಳ್ಳೆ ಕೆಲಸಕ್ಕೆ ಕೈ ಹಾಕುವಂಥದ್ದು ಅಥವಾ ಬೇರೆ ಬೇರೆ ದಾರಿಗಳನ್ನು, ಅಂದರೆ ನಿಮಗೆ ಆದಾಯಕ್ಕೆ ಬೇಕಾಗುವಂಥ ಬೇರೆ ಬೇರೆ ದಾರಿಗಳನ್ನು ಕೂಡ ಇಲ್ಲಿ ಸೂರ್ಯ ಮತ್ತು ಚಂದ್ರನ ಸಂಯೋಗದಿಂದ ನಿಮಗೆ ಅವಕಾಶ ಉಂಟಾಗತ್ತೆ. ಹಾಗೆ ಧನುರಾಶಿಯವರ ಮೇಲೆ ಶುಭ ಪರಿಣಾಮವನ್ನು ಬೀರುವಂಥದ್ದು ಈ ಒಂದು ಸಂಯೋಗ ಅನ್ನುವಂಥದ್ದು. ದೀರ್ಘಕಾಲದಿಂದ ಕೆಲಸ ಮಾಡ್ತಾ ಇರುವಂತಹ ಜನರು ತಮ್ಮ ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ಕಾಣ್ತಾರೆ. ಈ ಸಂದರ್ಭದಲ್ಲಿ ಸಂಬಳ ಕೂಡ ಜಾಸ್ತಿ ಆಗುವಂಥದ್ದು. ವಿದ್ಯಾರ್ಥಿಗಳಾಗಿದ್ದರೆ ಪ್ರತಿಯೊಂದು ಕೆಲಸದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೀತಾರೆ. ಹೀಗಾಗಿ ಸುಲಭವಾಗಿ ಅಂದರೆ ಎಲ್ಲ ಗುರಿಗಳನ್ನು ನೀವು ಸಾಧಿಸೋದಕ್ಕೆ ಸಾಧ್ಯವಾಗತ್ತೆ. ಅಲ್ಲದೆ ಇನ್ನು ವಯಸ್ಸಾದವರ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಧನುರಾಶಿಯವರ ವಯಸ್ಸಾಗಿರುವಂಥವರ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿವರೆಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೋಬಹುದು. ಇನ್ನು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಸೂರ್ಯ ಮತ್ತು ಚಂದ್ರರ ಸಂಯೋಗ ಅನ್ನುವಂಥದ್ದು ಶುಭ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದರಿಂದ ನಿಮ್ಮ ಸಾಲಗಳಿದ್ದರೆ ಅಥವಾ ಆರ್ಥಿಕ ಸಮಸ್ಯೆ ಇದ್ದರೆ ಎಲ್ಲವನ್ನೂ ಕೂಡ ನಿಮಗೆ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣವನ್ನು ಹೊಂದಿದರೆ ಮೀನರಾಶಿಯವರು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದರೆ ವರ್ಷಾಂತ್ಯದ ವೇಳೆಗೆ, ಅಂದರೆ ಈ ವರ್ಷದ ಅಂತ್ಯದ ವೇಳೆಗೆ ಡಿಸೆಂಬರ್ 8 ಎಲ್ಲದರಲ್ಲೂ ಕೂಡ ನೀವು ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದೆಲ್ಲದರಿಂದ ಮುಕ್ತರಾಗ್ತೀರಿ ಆ ಸಮಸ್ಯೆಗಳಿಂದ. ಇನ್ನು ಉದ್ಯಮಿಗಳಾಗಿದ್ದರೆ ತಮ್ಮ ಹೆಸರಲ್ಲಿ ಹೊಸ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಮೀನರಾಶಿಯವರಿಗಿದೆ.
ಯುವಕರು ಯಾವುದೇ ಕಣ್ಣಿನ ಸಮಸ್ಯೆಯಿಂದ ತೊಂದರೆಗೀಡಾಗಿದ್ದರೆ ಮೀನರಾಶಿಯ ಯುವಕರು ಶೀಘ್ರದಲ್ಲಿ ಅದಕ್ಕೆ ಕೂಡ ಪರಿಹಾರ ಸಿಗುತ್ತೆ. 30 ವರ್ಷಕ್ಕಿಂತ ಮೇಲ್ಪಟ್ಟವರ ಆರೋಗ್ಯ ಮುಂಬರುವ ವಾರದಲ್ಲಿ ಬಹಳ ಉತ್ತಮವಾಗಿರುತ್ತೆ. ಮೀನರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ